ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್‌ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ವರ್ಷ ಹೂವಿನ ಗಿಡ ಎಲ್ಲ ಬದುಕಿದೆ ಅಂದ್ರೆ ಅದೊಂದು ದೊಡ್ಡ ಪವಾಡನೇ ಅನ್ಬೋದು. ಯಾಕೆಂದ್ರೆ ಈ ವರ್ಷ ಬೇಸಿಗೆಗಾಲದಲ್ಲಿ ನೀರೇ ಇರಲಿಲ್ಲ ಎಲ್ಲೂ ಕೂಡ. ನಮ್ಮನೇಲಿ ಒಂದೇ ಅಂತಲ್ಲ ಎಲ್ಲಾ ಕಡೆನೂ ಕೂಡ ನೀರಿನ ಸಮಸ್ಯೆ ಬಹಳ ಇತ್ತು. ಇರುವಂತಹ ನೀರನ್ನೇ ಎಲ್ಲಾ ಗಿಡಗಳಿಗೂ ಹಾಕ್ಸ್ಬಿಟ್ಟು ಏನೋ ಹಂತವಾಗಿ ಜೀವಂತವಾಗಿ ಇಟ್ಕೊಂಡಿದೀವಿ. ಆದ್ರೂ ಕೂಡ ತುಂಬಾ ಸತ್ತೋಗಿದೆ. ನಮ್ಮ ಮೆಣಸಿನ ಸಸಿ ಎಲ್ಲಗಳು ತುಂಬಾಗಳು ಸತ್ತೋಗಿವೆ. ಬದನೆಕಾಯಿ ಸಸಿ ಎಲ್ಲ ಇತ್ತು ಅದೆಲ್ಲ ಸತ್ತೋಗಿದೆ. ಅದನ್ನ ಎಷ್ಟು ಇದೆ ಮತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ಕೊಂಡು ಬರೋಣ. ಹಾಗೆ ಮಳೆಗಾಲ ಸ್ಟಾರ್ಟ್ ಆಗಿಂತ ಮುಂಚೆ ಹೂವಿನ ಗಿಡ ಎಲ್ಲ ಕಟ್ ಮಾಡ್ಬೇಕಾಗಿತ್ತು. ಈ ಸಲ ಹೂವಿನ ಗಿಡ ಕಟ್ ಮಾಡೋದೇ ಇರ್ಲಿ ಅದನ್ನ ಬದುಕಿರೋದೇ ದೊಡ್ಡ ವಿಷಯ. ಆದ್ರೂ ಕೂಡ ಒಂದ್ ಸ್ವಲ್ಪ ಕಟ್ ಮಾಡ್ಬೇಕಾಗತ್ತೆ. ಆದ್ರೆ ಮಳೆಗಾಲ ಸ್ಟಾರ್ಟ್ ಆಗಿ ತುಂಬಾ ದಿನಗಳಾದ್ಮೇಲೆ ಕಟ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗುಲಾಬಿ ಗಿಡಗಳನ್ನೆಲ್ಲ ಜಸ್ಟ್ ಬದುಕೊಂಡಿದೆ. ಹೂ ಬಿಡೋಕಷ್ಟು ಅಂತಿಲ್ಲ. ಜಸ್ಟ್ ನೀರ್ ಹಾಕ್ಬಿಟ್ಟು ಬದುಕ್ಸಿಟ್ಟಿದ್ವಿ. ನೋಡ್ಬೋದು ಗುಲಾಬಿ ಗಿಡಗೆಲ್ಲ ಎಷ್ಟು ಒಣ ಹಾಕೊಂಡಿದೆ ಅಂತ ಹೇಳ್ಬಿಟ್ಟು. ನೋಡಿ ಹೂವನ್ನೇ ಬಿಡ್ತಾ ಇಲ್ಲ. ಯಾಕಂದ್ರೆ ನೀರು ಅದಕ್ಕೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಅದು ಚಿಗುರನ್ನೆಲ್ಲ ಇವಾಗ ಬಿಡಬೇಕಿತ್ತು. ಅಂದ್ರೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಆದ್ರೂ ಕೂಡ ಅದಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಎಲ್ಲ ಹೂವಿನ ಗಿಡನೂ ನೋಡ್ಬೋದು ನೀವು ಒಣಕಾಗಿದೆ. ಅಂದ್ರೆ ಹಸಿರು ಕಲರಲ್ಲಿ ಅಷ್ಟೊಂದು ಪ್ಯೂರ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಮೆಣಸಿನ ಸಸಿ ನೆಟ್ಟಿದ್ರಾಗಿತ್ತು. ಎಲ್ಲನೂ ಕೂಡ ಸತ್ತೋಗ್ಬಿಟ್ಟಿದಾವೆ. ಒಂದೊಂದು ಎಲ್ಲೆಲ್ಲೋ ಅಷ್ಟೇ. ಯಾಕಂದ್ರೆ ನೀರು ಎಷ್ಟು ಹಾಕಿದ್ರು ಕೂಡ ಅದು ಸಾಕೇ ಆಗೋದಿಲ್ಲ. ಬಸ್ಳೆ ಸೊಪ್ಪು ಚೆನ್ನಾಗಿ ಬಿಟ್ಟಿದೆ. ಯಾಕಂದ್ರೆ ಅದಕ್ಕೆ ಅಷ್ಟೆಲ್ಲ ನೀರು ಬೇಕಾಗಿಲ್ಲ. ಒಂದು ಸ್ವಲ್ಪ ನೀರಾದ್ರೂ ಸಾಕು. ಹಂಗೆ ನೆಲದ ಮೇಲೆ ಹಬ್ಬಿಸಿ ಇಡುವುದಕ್ಕೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಇದೆಲ್ಲ ನೋಡ್ಬೋದು ಅಡಿಕೆ ಸಸಿನ ನಾವು ಇಟ್ಟಿರೋದಲ್ಲ ಇಷ್ಟು ದೊಡ್ಡದಾಗಿದೆ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೂ ಕೂಡ ನೀರು ಸಾಕಾಗ್ತಿರ್ಲಿಲ್ಲ. ಏನೇನೋ ಮಾಡಿ ಒಂದು ದಿನಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಅಷ್ಟು ಕೂಡ ಬಂದಿಲ್ಲ ಮೊಳಕೆ. ನಾವು ಒಂದು ಸ್ವಲ್ಪನಾದ್ರೂ ಸತ್ತೋಗಿದೆ. ಯಾಕಂದ್ರೆ ಚಿಗುರು ಅಷ್ಟೊಂದು ಬಂದಿಲ್ಲ. ಅರ್ಧ ಸತ್ತೋಗಿದೆ. ಯಾಕಂದ್ರೆ ನೀರು ತುಂಬಾ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಸಂಜೆ ನೀರು ಹಾಕಿದ್ರೆ ನಾಳೆ ಸಂಜೆ ಅನ್ನೋ ತನಕ ಮತ್ತೆ ನೀರು ಹಾಕದೇ ಇರೋ ಥರನೇ ಕಾಣಿಸುತ್ತೆ. ಅಷ್ಟು ಒಣಗೋಗ್ತಿತ್ತಾಗಿತ್ತು ಭೂಮಿ. ಯಾಕಂದ್ರೆ ಅಷ್ಟು ನೀರು ಅಂಶ ಕಡಿಮೆ ಇದೆ. ಯಾಕಂದ್ರೆ ಹೋದ ವರ್ಷ ಮಳೆನೇ ಬಿದ್ದಿಲ್ವಲ್ಲ. ಅದಕ್ಕಾಗಿ ಎಲ್ಲ ಗಿಡ ಸಸ್ಯಗಳನ್ನು ಕೂಡ ಸಾಯ್ತಾ ಇದ್ದಾವೆ. ಇದನ್ನೆಲ್ಲ ನೋಡು ಬದನೆಕಾಯಿ ಸಸಿ ಎಲ್ಲ ಅಷ್ಟನ್ನು ಕೂಡ ಸತ್ತೋಗ್ಬಿಟ್ಟಿದೆ. ಎಷ್ಟು ನೀರು ಹಾಕಿದ್ರು ಕೂಡ ಮಾರನೇ ಮತ್ತೆ ನೀರು ಹಾಕದೇ ಇರೋ ಥರನೇ ಕಾಣಿಸುತ್ತೆ. ನೋಡ್ಬೋದು ಯಾರಾದ್ರೂ ಕೇಳಿದ್ರೆ ನೀರೇ ಹಾಕ್ತಾ ಇಲ್ವಾ ಅಂತ ಅನ್ಸುತ್ತೆ. ಅಷ್ಟು ನೀರು ಕುಡಿತಾ ಇತ್ತು ಭೂಮಿ. ನೀರು ಹಾಕಿದ್ರೆ ಸಾಕೇ ಆಗ್ತಾ ಇರ್ಲಿಲ್ಲ. ಇನ್ನೇನು ಉದುದ ಹುಲ್ ತರ ಕಾಣಿಸ್ತಾ ಇದೆಯಲ್ಲ ಅದು ಕಬ್ಬು ಆಗಿತ್ತು ಆಕ್ಚುಲಿ. ಅದು ನೋಡ್ರೆ ಕಬ್ಬು ತರ ಆಗೋದೇ ಇಲ್ಲ. ಯಾಕಂದ್ರೆ ಅದು ನೀರೇ ಸಾಕಾಗದೆ ಅದು ಒಣಕ್ ಆಗ್ಬಿಟ್ಟಿದೆ. ಮನೆಗೆ ತಿನ್ಲಿಕ್ಕೆ ಅಂತ ಹೇಳಿ ತಂದು ನೆಟ್ಟಿರೋದಾಗಿತ್ತು. ಬಟ್ ನೀರು ಸಾಕಾಗದೆ ಅದು ಆಗ್ಲೇ ಇಲ್ಲ. ಇದೇನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅದು ಹೊಟ್ಟೆ ನೋವಿಗೆಲ್ಲ ತಿಂತಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಯಾವಾಗಾದ್ರೂ ತಿಳಿಸ್ತೀನಿ. ಈ ಸಲ ನಮ್ಮ ಅಡಿಕೆ ಸಸಿನ ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ತರ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಯಾಕಂದ್ರೆ ದೂರ ಇಡಬೇಕಾಗಿತ್ತು. ಅಡಿಕೆ ಸಸಿನ ಇಟ್ಟಿದ್ರಾಗಿತ್ತು ನಾವು ಹಾಗೆಯ. ಅರೆ ಅಷ್ಟು ದೂರ ನೆಟ್ಟರು ಅಷ್ಟು ಜಾಗಕ್ಕೂ ಕೂಡ ನೀರು ಸಪ್ಲೈ ಮಾಡ್ಲಿಕ್ಕೆ ಅಂದ್ರೆ ನೀರು ಸಾಕಾಗದೆಯ ನಾವು ಫುಲ್ ಹತ್ರ ತಂದ್ಬಿಟ್ಟು ಅಂದ್ರೆ ಒಂದು ಫುಲ್ ಹತ್ರ ಎಷ್ಟಾಗುತ್ತೋ ಅಷ್ಟು ಹತ್ರ ತಂದ್ಬಿಟ್ಟು ಸುತ್ತನೂ ಕೂಡ ಸಾಂಗೆಗಂತ್ರ ಗೂಡು. ಯಾಕಂದ್ರೆ ಯಾವ ಕಡೆಯಿಂದನೂ ಬಿಸಿಲು ತಾಗದೇ ಇರೋ ಥರ ಈ ಥರ ಗೂಡು ಮಾಡಿ ಇಟ್ಟಿದ್ವಿ. ಯಾಕಂದ್ರೆ ಎಷ್ಟು ಮಾಡಿದ್ರು ನೀರು ಸಾಕೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇರೋದು 2 ಫೂಟ್ ನೀರು ಅದರಲ್ಲಿ ಎಲ್ಲಾನು ಕೂಡ ಬೆಳೆಸಬೇಕು ಅಂತ ಹೇಳಿ ಈ ಥರ ಗೂಡು ಮಾಡಿಟ್ಟು ನಾವು ಇಟ್ಟಿದ್ರಾಗಿತ್ತು. ಇದು ತೊಂಡೆಕಾಯಿ ಬಳ್ಳಿ. ಇದಕ್ಕೆ ಅಷ್ಟೊಂದು ನೀರು ಬೇಕಾಗಿಲ್ಲ. ಒಂದು ಸ್ವಲ್ಪ ಇದೆ ತೊಂಡೆಕಾಯಿ ಬೆಳ್ಳಿನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಂಡೆಕಾಯಿನ ಬೆಳ್ಳಿನ ಇಟ್ಕೊಂಡಿದ್ದೀವಿ. ಅದು ಹೂವೆಲ್ಲ ಬಿಡ್ತಾ ಇದೆ. ತೊಂಡೆಕಾಯಿ ಒಂದ್ಸತಿ ಸೀಸನ್ ಬಂದೋಯ್ತು. ಇವಾಗ ನೆಕ್ಸ್ಟ್ ಮತ್ತೆ ಹೂ ಬಿಡ್ತಾ ಇದೆ. ಇದು ಟೋಟಲ್ ಆಗಿ 1000 ಸಸಿ ಇತ್ತಾಗಿತ್ತು. ಅದರಲ್ಲಿ ನಾವು ಈ ಥರ ಹತ್ರ ಮಾಡಿರೋ ತನಕ 900 ಸಸಿಗೆ ಬಂತು. ಅಂದ್ರೆ 100 ಸಸಿ ನೀರು ಸಾಕಾಗದೆ ಸತ್ತೋಗ್ಬಿಡ್ತು. ಅದನ್ನ 2 ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಒಂದೇ ಸಸಿನೇ ಇದ್ರೆ ನೀರು ಮತ್ತೆ ಅಷ್ಟು ದೂರ ಮುಟ್ಟುವುದಿಲ್ಲ. ಒಳಗಡೆ ಅಂತೂ ಓಡಾಡೋಕ್ಕಾಗೋದಿಲ್ಲ. ಸುತ್ತ ನಿಂತ್ಕೊಂಡು ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದೇ ಸೈಡ್ ಮಾಡಿದ್ವಿ. ಇಷ್ಟೆಲ್ಲ ದೊಡ್ಡ ಜಾಗ ಕಾಣಿಸ್ತಿದೆಯಲ್ಲ ಖಾಲಿ ಜಾಗ ಅಷ್ಟೂ ಕೂಡ ಅಡಿಕೆ ಸಸಿ ಇಟ್ಟಿರೋದಾಗಿತ್ತು. ಅಷ್ಟು ದೊಡ್ಡ ಜಾಗಕ್ಕೆ ಅಡಿಕೆ ಸಸಿಗೆ ನೀರು ಸಪ್ಲೈ ಮಾಡ್ಲಿಕ್ಕೆ ನಮ್ಗೆ ನೀರು ಇರೋದನ್ನು ನಾವು ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು 2 ತಿಂಗಳನ್ನ ಈ ಥರ ಹತ್ರದಲ್ಲಿ ಇಟ್ಕೊಂಡು ಹೇಗೋ ಮಾಡಿ ಬದುಕುವ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀವಿ. ಇದು ನಮ್ಮ ಮನೆಯ ಅನಾನಸ್ ಬಿಡುವಂತಹ ಚಿಕ್ಕ ಜಾಗ. ಅಂತಂದ್ರೆ ಸೈಡಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಅನಾನಸನ್ನ ನೆಟ್ಕೊಂಡಿದ್ದೀವಿ. ತೋಟದಲ್ಲೆಲ್ಲ ಇತ್ತಾಗಿತ್ತು ಮುಂಚೆ. ಮತ್ತೆ ಕೆಲಸ ಮಾಡಬೇಕಾದ್ರೆ ಅಡಿಕೆ ಎಲ್ಲ ಹಾಕಬೇಕಿದ್ರೆಲ್ಲ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಪಕ್ಕದಲ್ಲೇ ಒಂದು ಚಿಕ್ಕ ಜಾಗದಲ್ಲಿ ಅನಾನಸನ್ನ ಹಚ್ಚಿಟ್ಟಿದ್ವಿ. ಇದನ್ನು ವರ್ಷ ಬರತ್ತಲ್ವ ಮತ್ತೆ ನೆಡುವಂಥದ್ದು ಏನಿಲ್ಲ. ಹಚ್ಚಿಟ್ರೆ ಆಯಿತು ಅದು ಅನಾನಸ್ ಬರುತ್ತೆ. ಹೋದ ವರ್ಷ ಎಲ್ಲ ಒಂದು ತಿನ್ನೋಕೆ ಕೊಟ್ಟಿದ್ದೆ. ಹೆಗ್ಣದಿಂದ ಅಷ್ಟು ಕೂಡ ಅನಾನಸ್ ತಿಂದ್ಬಿಟ್ಟಿದ್ವಿ. ಈ ಸಲ ಏನೋ ಒಂದು 4 ತಿಂತಾ ಇದ್ದೀವಿ ಅನಾನಸ್ನ. ಅನಾನಸಲ್ಲೂ ಕೂಡ 2 ಥರ ಇದೆ ನಮ್ಮ ಮನೆಯಲ್ಲಿ. ಒಂದು ಹುಳಿದು ಮತ್ತು ಸಿಹಿದು ಅಂತ ಹೇಳ್ಬಿಟ್ಟು. ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಎಲೆ ಇರುತ್ತಲ್ವ ಎಲೆ ತುದಿಯಲ್ಲಿ ಮುಳ್ಳು ಇರೋದನ್ನು ಹುಳಿ ಅನಾನಸು, ಮುಳ್ಳು ಇಲ್ಲದೆ ಇರೋದನ್ನು ಸಿಹಿ ಅನಾನಸು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಜಾಸ್ತಿ ಇರೋದು ಸಿಹಿಯದೇ. ಹುಳಿದೆಲ್ಲ ತೆಗೆದು ಹೊತ್ತಾಕ್ತಾ ಇದ್ದೀವಿ. ಯಾಕೆಂದರೆ ಅದು ತಿನ್ನೋದಿಲ್ಲ ಯಾರೂ ಕೂಡ. ಸಿಹಿಯದೊಂದೇ ತಿಂತಾರೆ ಅಂತ ಹೇಳ್ಬಿಟ್ಟು. ಹುಳಿ ಅಂತಂದ್ರೆ ತುಂಬ ಹುಳಿ ಇರೋದಿಲ್ಲ. ಅದು ಕೂಡ ಸಿಹಿ ಇರ್ಬೇಕಾದ್ರೆ ಹುಳಿದು ಯಾರು ತಿಂತಾರೆ ಹೇಳಿ. ಅದಕ್ಕಾಗಿ ನಾವು ಸಿಹಿಯದೇ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅನಾನಸ್ ಹಣ್ಣೆಲ್ಲ ನಾವು ಮತ್ತೆ ದುಡ್ಡು ಕೊಟ್ಟು ತಗೊಂಡು ಬಂದು ಏನು ತಿನ್ನೋದಿಲ್ಲ. ಮನೆಯಲ್ಲೇ ಒಂದು ಸ್ವಲ್ಪ ಬೆಳೆಸ್ತೀವಲ್ಲ ಅದನ್ನೇ ತಿಂತಾ ಇರೋದು ನಾವು. ಮತ್ತು ಅದನ್ನು ಪೇಟೆಗೆ ಹೋಗಿ ತಗೊಂಡು ತಿಂದ್ವಿ ಅಂದ್ರೆ ಸ್ವಲ್ಪ ಜಾಗದಲ್ಲಿ ನೆಟ್ಟಿಟ್ಟರೆ ಸಾಕು ಅದು ಬರ್ತಾ ಇರುತ್ತೆ. ಯಾಕಂದರೆ ಸೀಸನ್ ಟೈಮಿಗೆ ಅದು ಬಿಡುತ್ತೆ ಮತ್ತು ತಿನ್ನೋದು. ಹೆಗ್ಣ ಏನಾದರೂ ತಿಂತಾ ಇಲ್ವ ಅಂತ ನೋಡ್ತಾ ಇರಬೇಕು. ಯಾಕಂದರೆ ನೆಲಕ್ಕೆ ಹೆಂಗೇನಾದರೂ ಅಡ್ಡ ಬತ್ತು ಅದು ಹೆಗ್ಣ ಮೇಲೆ ಹತ್ತಾದರೂ ತಿನ್ನುತ್ತೆ. ಇಲ್ಲಾಂದರೆ ಇಲ್ಲಿ ಈ ಥರ ತಿನ್ನೋದು ತುಂಬ ಚಾನ್ಸಸ್ ಇರುತ್ತೆ. ಇಲ್ಲೂ ಕೂಡ ತುಂಬ ತಿಂತಾವೆ. ಆದರೂ ಕೂಡ ಹೆಗ್ಣನೆಲ್ಲ ಆದಷ್ಟನ್ನು ನೋಡ್ತಾ ಇರಬೇಕಾಗತ್ತೆ. ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಉಳಿದಿಲ್ಲ ಅಷ್ಟು ಕೂಡ ಖಾಲಿ ಮಾಡ್ತಾ ಇರುತ್ತೆ. ನೋಡ್ಬೋದು ಸ್ವಲ್ಪ ಹಣ್ಣಾಗಲಿ ಸ್ಟಾರ್ಟ್ ಆಗಿದ ತಕ್ಷಣ ಕೊಯ್ದುಬಿಟ್ಟು 2 ದಿನ ಇಟ್ಬಿಟ್ಟು ತಿಂದರೆ ಸ್ವಲ್ಪ ಸಿಹಿಯಾಗುತ್ತೆ. ಯಾಕಂದರೆ ಫುಲ್ ಹಣ್ಣಾಗೋ ತನಕ ಇಟ್ಟರೆ ಹೆಗ್ಣ ಇಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬಣ್ಣ ಬೀಳುತ್ತಲ್ವ ಆವಾಗಲೇ ತೆಗೆದಿಟ್ಬಿಟ್ಟು
2 ದಿನ ಇಟ್ಟಾದ್ಮೇಲೆ ತಿಂತೀವಿ ನಾವು. ಈ ಅನಾನಸಾಗೆಲ್ಲ ಯಾವುದೇ ರೀತಿಯಾದಂಥ ನೀರಾಗಲಿ ಗೊಬ್ಬರ ಆಗಲಿ ಯಾವುದೇ ರೀತಿಯಂತ ಹಾಕಲ್ಲ, ನೆಟ್ಟು ಇಟ್ಟರೆ ಸಾಕು ಅದು ಆಟೋಮೆಟಿಕ್ ಆಗಿ ಅನಾನಸ್ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2 ವರ್ಷಕ್ಕೆ ಅನಾನಸ್ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅನಾನಸ್ ತಲೆ ಮೇಲೆ ಜುಟ್ಟು ಇರುತ್ತಲ್ವ ಅದನ್ನು ಹೋಗಿ ನೆಟ್ಟರೆ ಸಾಕು ಆರಾಮ್ಸೆ ಆಗಿ ಅನಾನಸ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವ ರೀತಿಯಾದಂಥ ನೀರಾಗಿರಲಿ ಏನೇ ಆಗಿರಲಿ ನಾವಂತೂ ಹಾಕೋದಿಲ್ಲ. ತಿನ್ನೋಕೆ ಸಾಕಾಗುವಷ್ಟು ಬಂದರೆ ಸಾಕು. ನಾವು ಯಾವುದೇ ರೀತಿಯಂತಹ ಸೇಲ್ ಮಾಡೋದಿಲ್ಲ ಅನಾನಸ್ ಹಣ್ಣನ್ನು. ಎಷ್ಟು ಬಿಡುತ್ತೋ ಅಷ್ಟನ್ನು ಕೂಡ ನಾವು ತಿನ್ನೋಕೆ ಮಾತ್ರ ಯೂಸ್ ಮಾಡ್ತೀವಿ. ಮತ್ತು ಯಾವುದೇ ರೀತಿಯಂತಹ ನಾವು ಹೋಗಿ ಸೇಲ್ ಮಾಡೋದಿಲ್ಲ. ಇಲ್ಲೆಲ್ಲ ತರಕಾರಿನ ಬೀಜ ಬಿತ್ತನೆ ಮಾಡಿದ್ದಾರೆ ನಮ್ಮಮ್ಮ. ಅಂದರೆ ಮಳೆಗಾಲ ಒಂದು 2 ಮಳೆ ಬಿದ್ದ ತಕ್ಷಣನೇ ನಮ್ಮಮ್ಮ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಒಂದೇ ಸತಿ ಎಲ್ಲ ಆಗೋದಿಲ್ಲ ಅಂತೇಳಿ ಟೈಮ್ ಸಿಕ್ಕಿದಾಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ಬೋದು ಗುಲಾಬಿ ಗಿಡನ ಇಲ್ಲಿ ದಾರಾಗ ಹಚ್ಚಿದ್ದೆ ನಾನು. ನೋಡ್ಬೋದು ಒಂದೊಂದು 2 ಎಲೆ ಅಷ್ಟೇ ಇದೆ ಗಿಡಕ್ಕೆ. ಹೂವಂತೂ ಒಂದು ಬಿಡ್ತಾ ಇಲ್ಲ. ಒಂದು 4 ತಿಂಗಳಾಯಿತು ಅನ್ಸುತ್ತೆ ಅದು ಹೂವನ್ನೇ ಬಿಡ್ತಾ ಇಲ್ಲ. ಜಸ್ಟ್ ಜೀವಂತವಾಗಿದ್ದರೆ ಸಾಕು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಲಿಂಬೆ ಗಿಡಕ್ಕೂ ಕೂಡ ಈ ಸಲ ನೀರು ಹಾಕಿದ್ದೆ. ಇಲ್ಲಾಂತಂದ್ರೆ ಲಿಂಬೆ ಗಿಡನೂ ಕೂಡ ಸಾಯ್ತಾ ಇತ್ತು ಈ ಸಲ. ಅಷ್ಟೆಲ್ಲ ಬರಗಾಲ ಬಂದಿತ್ತು. ಲಿಂಬೆ ಗಿಡಕ್ಕೆ ನೀರು ಬಿಟ್ಟಿರೋದಕ್ಕೆ ಇವಾಗ ಲಿಂಬೆ ಹಣ್ಣು ಇಷ್ಟೆಲ್ಲ ಬಿಟ್ಟಿದೆ. ಬೇಸಿಗೆಗಾಲದಲ್ಲಿ ಲಿಂಬೆನ ಚಿಕ್ಕದಿರ್ಬೇಕಾದ್ರೆ ಬಿಡ್ತಾ ಇತ್ತು ಅಷ್ಟು ಕೂಡ. ಯಾಕಂದರೆ ನೀರು ಸಾಕಾಗ್ತಾ ಇರಲಿಲ್ಲ. ಚಿಕ್ಕ ಲಿಂಬೆ ಹಣ್ಣನ್ನು ಕೂಡ ಆಟೋಮೆಟಿಕ್ ಆಗಿ ಬೆಳೀತಾ ಇತ್ತು ನೆಲಕ್ಕೆ. ಯಾಕೆ ಬೆಳೀತಾ ಇದೆ ಅಂತೇಳಿ ಮತ್ತು ಫುಲ್ ಅದಾಗಿ ಕೆಂಪಾಗಿತ್ತು ಗಿಡನೆಲ್ಲ. ಯಾಕಂದರೆ ಸಾಯುತ್ತೆ ಅಂತ ಅಂದ್ಕೊತಾ ಇದ್ವಿ ನಾವು. ಈ ಗಿಡ ಈ ಸಲ ಇರೋದಿಲ್ಲ, ನೀರು ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಹೆಂಗೋ ಬದುಕಿ ಇವಾಗ ಚೆನ್ನಾಗಿ ಬಿಟ್ಟಿದೆ ಲಿಂಬೆ ಹಣ್ಣು ಕೂಡ. ನಮ್ಮ ಮನೆ ಸಾಕು ಹೋಗುವಷ್ಟು ಮತ್ತು ಯಾರಿಗಾದರೂ ಬೇಕಿದ್ದರೂ ಕೂಡ ನಾವು ಹೀಗೆ ಮನೆ ಪರ್ಪಸ್ಸಿಗೆ ನಾವು ಕೊಡ್ತೀವಿ ಲಿಂಬೆ ಹಣ್ಣನ್ನು. ಯಾಕಂದರೆ ಸೇಲ್ ಮಾಡೋಕೆ ದುಡ್ಡಿಗಂತ ಅಲ್ಲ, ಯಾರಿಗಾದರೂ ಬೇಕಾಗತ್ತಲ್ವ ಹಂಗೆ ಕೊಡ್ತೀವಿ. ತುಂಬ ಬಿಟ್ಟಿದೆ ಲಿಂಬೆ ಹಣ್ಣನ್ನು ಕೂಡ. ಮಳೆಗಾಲ ಪೂರ್ತಿಯಾಗಿ ಸಾಕಾಗ್ಬೋದು ಅಷ್ಟೊಂದು ಬಿಟ್ಟಿದೆ ಇವಾಗ ಲಿಂಬೆ ಹಣ್ಣು. ಮನೇಲಿ ಒಂದು ಲಿಂಬೆ ಗಿಡನ ಚೆನ್ನಾಗಿ ಮಾಡಿ ನಾವು ನೀರೆಲ್ಲ ಹಾಕಿಬಿಟ್ಟು ನಾವು ಬೆಳೆಸ್ಕೊಂಡ್ರೆ ಒಂದು ಮನೆಗೆ ಆರಾಮಾಗಿ ಸಾಕಾಗುತ್ತೆ. ವರ್ಷ ಪೂರ್ತಿನೂ ಕೂಡ ಲಿಂಬೆ ಹಣ್ಣು ಬಿಡುತ್ತೆ. ಯಾಕಂದರೆ ನರ್ಸರಿಯಲ್ಲೆಲ್ಲ ಇವಾಗ ತುಂಬ ವೆರೈಟೀಸ್ ಆದಂಥ ಲಿಂಬೆ ಗಿಡನೆಲ್ಲ ಸಿಗುತ್ತೆ. ಅದನ್ನು ತಂದು ಇಟ್ಕೊಂಡ್ರೆ ಆರಾಮಾಗಿ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಮಗೆ ಲಿಂಬೆ ಹಣ್ಣನ್ನು ನಾವೇ ಬೆಳೆಸ್ಕೊಳ್ಬೋದು. ಇಲ್ಲಿ ನಮ್ಮಮ್ಮ ಮೆಣಸಿನ ಬೀಜನ ಬಿತ್ತನೆ ಮಾಡಿದ್ದಾರೆ. ನೋಡ್ಬೋದು ಚಿಕ್ಕದಾಗಿ ಬಂದಿದೆ, ಅಷ್ಟು ಕೂಡ ಬಂದಿಲ್ಲ, ಚಿಕ್ಕದಾಗಿ ಬಂದಿದೆ. ಮಳೆಗಾಲ ಕರೆಕ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ನೆಡುವಂತ ಬರುತ್ತಲ್ವಾ, ಅದಕ್ಕಾಗಿ ನಮ್ಮಮ್ಮ ಬೇಗನೆ ಹಾಕ್ಬಿಟ್ಟಿದ್ದಾಳೆ. ಕಡಿಗಂತಂದ್ರೆ ಲೇಟ್ ಆಗುತ್ತೆ, ಮಳೆ ಜಾಸ್ತಿ ಆದ್ರೆ ಮತ್ತೆ ಕೊಳತೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬೀಜನ ಬಿತ್ತನೆ ಮಾಡಿ ಇಟ್ಟಿದ್ದಾಳೆ. ಇದು ನಮ್ಮ ಹೂವಿನ ಗಿಡ ನೆಟ್ಟಿರುವಂಥದ್ದು. ನಾವು ಹೂವಿನ ಗಿಡ ಹೇಗೆ ನೆಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ದೊಡ್ಡ ಜಾಗ ತಗೊಂತಲ್ಲ ಆ ಥರವಾಗಿ ನೆಟ್ಟಿಲ್ಲ. ಇದು ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ, ಇದನ್ನೆಲ್ಲ ನಮ್ಮ ಬೇಲಿಗೆ ನಾವು ಹೂವಿನ ಗಿಡನ ನೆಟ್ಟು ಬಿಟ್ಟಿದ್ವಿ. ಬೇಲಿನೇ ಹೂವಿನ ಗಿಡ ಅಂದ್ರೆ ಹೂವಿನ ಗಿಡನೂ ಆಯಿತು ಬೇಲಿನೂ ಆಯಿತು ಆ ಥರ ಮಾಡಿ ನೆಟ್ಟಿದ್ವಿ ನಾವು. ಎಲ್ಲರೂ ಅಂತಾರೆ ಬೇಲಿ ಎಕ್ಸ್ಟ್ರಾ ಬಂದವ್ರದ್ದೆಲ್ಲ ನಮ್ಮ ಮನೇಲಿ ಅಂತಾರೆ, ಇದೇನಪ್ಪ ನೀವು ಒಳ್ಳೆ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇದನ್ನು ನಮ್ಮಮ್ಮ ಪ್ಲ್ಯಾನ್ ಮಾಡಿರೋದು ಫಸ್ಟಿಗೆ. ಈ ಥರ ದಾಸವಾಳ ಇರುತ್ತಲ್ಲ ಅದನ್ನು ಫಸ್ಟ್ ತಂದು ನೆಟ್ಟಿರೋದಾಗಿತ್ತು. ಅಂದರೆ ಡೈರೆಕ್ಟಾಗಿ ಬೇಲಿ ಮಾಡಿರೋದಲ್ಲ, ಫಸ್ಟ್ ತಂದು ದೊಡ್ಡ ಆದಮೇಲೆ ಅದನ್ನು ಕರೆಕ್ಟಾಗಿ ಬೇಲಿ ಆದಂಗೆ ಆಯಿತು. ನೋಡ್ಬೋದು ಕರೆಕ್ಟಾಗಿ ಅಷ್ಟನ್ನು ಕೂಡ ಬೇಲಿ. ಅದ್ರ ಮುಂದ್ಗಡೆನೂ ಮತ್ತೆ ಎಕ್ಸ್ಟ್ರಾ ನಾನು ನೆಟ್ಟಿದ್ದೆ. ಯಾಕಂದರೆ ಆ ಕಡೆಯಿಂದ ಫುಲ್ ಮಣ್ಣನ್ನು ತೆಗೆದುಬಿಟ್ಟಿದ್ದಾರೆ. ನೀರು ಹಾಕಿಲ್ಲ ಅಂತಂದ್ರೆ ಅದು ಇರೋದೇ ಇಲ್ಲ. ಯಾಕಂದರೆ ದಿನಕ್ಕೆ ಒಂದ್ಸತಿ ಏನಾದ್ರು ನೀರು ಹಾಕಲೇಬೇಕು. ಈ ಸಲ ಬೇಸಿಗೆಗಾಲಂತೂ ದಿನಕ್ಕೆ 2 ಸತಿ ನೀರು ಹಾಕಿದ್ರೂ ಕಡಿಮೆನೇ ಆಗಿತ್ತು. ಆದರೂ ಕೂಡ ಅದನ್ನು ನೋಡಿ ಒಣಗಿಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ 4 ದಿನ ಆಯಿತು ಮಳೆ ಬಿದ್ದಿರೋದಕ್ಕೆ ಒಂದು ಸ್ವಲ್ಪ ಚಿಗುರು ಬರ್ತಾ ಇದೆ. ಇಲ್ಲಾಂತಂದರೆ ಫುಲ್ಲದಾಗಿ ಎಲೆಗಳೆಲ್ಲ ಚಿಕ್ಕದಾಗಿ ಬಿಡ್ತಾ ಇತ್ತು ಎಲ್ಲ ದಾಸವಾಳಕ್ಕೂ. ಇಲ್ಲಾಂದರೆ ಇಷ್ಟೇ ಚಿಕ್ಕದಾಗಿ ಎಲೆ ಎಲ್ಲ ಬಿಡೋದು, ದೊಡ್ಡ ಎಲೆ ಬಿಡುತ್ತಲ್ವ ದಾಸವಾಳಕ್ಕೆ. ಇಲ್ಲಿ ನೋಡ್ಬೋದು ಚಿಕ್ಕದಾಗಿ ಎಲೆ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಾಂತಂದರೆ ದೊಡ್ಡ ಎಲೆ ಮತ್ತು ಹೂಗಳೆಲ್ಲ ದೊಡ್ಡದಾಗಿ ಬಿಡ್ತಾ ಇತ್ತು. ಇವಾಗ ನೀರು ಇಲ್ಲದೆ ಸಾಕಾಗದೆಯಾ ಹೂವುಗಳು ಸ್ವಲ್ಪ ಕಡಿಮೆ ಆಗಿತ್ತು, ಹಾಗೆ ಎಲೆನೂ ಕೂಡ ಚಿಕ್ಕದಾಗಿ ಬಿಡ್ತಾ ಇತ್ತು. ಇವಾಗಿನ ಬೇಲಿ ಇದೆಯಲ್ವಾ, ಆ ಬೇಲಿಗೆ ನಾವು ಹೂವಿನ ಗಿಡ ದಾಸವಾಳ ಹೂವಿನ ಗಿಡ ನೆಟ್ಬಿಟ್ಟು ಬೇಲಿನ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ, ಆ ಹೂವಿನ ಗಿಡನ ನಾವು ಕಟ್ ಮಾಡೋದಿಲ್ಲ. ಯಾಕಂದರೆ ಹಾಗೆ ಬೆಳಿಲಿಕ್ಕೆ ಬಿಟ್ಟಿದ್ದೀವಿ. ಏನು ಬಾಗಿ ನಮ್ಗೆ ದಾರಿ ಹತ್ರ ಬರತ್ತಲ್ವ ಅದನ್ನು ಮಾತ್ರ ಕಟ್ ಮಾಡ್ತೀವಿ. ಆದರೂ ಕೂಡ ಅದನ್ನು ಎಳೆದು ಹೋಗಿಬಿಟ್ಟು ಬೇಲಿಗೆ ಸ್ಟ್ರೈಟಾಗಿ ಕಟ್ತೀವಿ. ಆದರೂ ಕೂಡ ಅದು ಹೋಗದೇ ಇದ್ದಾಗ ಒಂದು ಸ್ವಲ್ಪ ಕಟ್ ಮಾಡ್ತೀವಿ. ಆದರೂ ಕೂಡ ಕಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕಂದರೆ ಹೂ ಬಿಡುತ್ತಲ್ವ, ಹೂವಿನ ಗಿಡ ನಮಗೆ ತೊಂದರೆ ಮಾಡೋದಿಲ್ಲ. ಯಾಕಂದರೆ ಸ್ವಲ್ಪ ತಲೆಗೆ ತಾಗಿದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಹಿಂಗೆ ಸ್ವಲ್ಪ ಬಾಗಿ ಗಾಡಿ ಗಿಡ ಎಲ್ಲ ಓಡಾಡಬೇಕಾದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡ್ತೀವಿ. ಆದ್ರೂ ಕೂಡ ರೇರು ತುಂಬ ವರ್ಷಕ್ಕೆ ಒಂದು ಸತಿನೇ ಯಾವುದೋ ಒಂದು ಕಟ್ ಮಾಡ್ತೀವಿ. ಇಲ್ಲಾಂದರೆ ಕಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಹೂವಿನ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದಾರಿಯಲ್ಲಿ ಬರ್ತಾ ಹೂವಿನ ಗಿಡಗಳು ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ಸೇವಂತಿಗೆ ಗಿಡದ ಪರಿಸ್ಥಿತಿ ಈ ವರ್ಷದ್ದು. ನೀರು ಎಲ್ಲಿ ಅಂತ ಹಾಕೋದು, ಸೇವಂತಿಗೆ ಗಿಡಗಳು ಅರ್ಧಕ್ಕರ್ಧ 3/4% ಅಷ್ಟು ಸತ್ತೋಗ್ಬಿಟ್ಟಿದ್ದಾವೆ. ಇದಕ್ಕೆ ನೀರು ಹಾಕಬೇಕಾ ಅದಕ್ಕೆ ನೀರು ಹಾಕಬೇಕಾ ಯಾವುದಕ್ಕೆ ನೀರು ಹಾಕಬೇಕು ಅನ್ನೋದು ಅಲ್ಲದೆ ಇದು ಸೇವಂತಿಗೆ ಗಿಡ ಅಷ್ಟೂ ಕೂಡ 3/4% ಸತ್ತೋಗ್ಬಿಟ್ಟಿದ್ದಾವೆ. ಸೇವಂತಿಗೆ ಗಿಡದ ಬೀಜ ಹಿಡ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದೆ, ಅದನ್ನು ಅಷ್ಟೇ ಆದರೂ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಯಾಕಂದರೆ ಎಲ್ಲದಕ್ಕೂ ನೀರು ಹಾಕಬೇಕು. ಇದು ನೋಡಿ ಪ್ಲಾಟಿಗೆಲ್ಲ ಹಾಕಿರೋದಲ್ಲ ಅನ್ನಲ್ಲ, ಮಳೆ ಸ್ಟಾರ್ಟ್ ಆದಾಗ ಎಲ್ಲ ತಂದು ಇಟ್ಕೊಂಡಿದ್ವಿ. ಯಾಕಂದರೆ ಎಲ್ಲದಕ್ಕೂ ನೀರು ಹಾಕಬೇಕು ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ತುಂಬ ಇದೆ ಹೂವಿನ ಗಿಡ. ಇದನ್ನೆಲ್ಲ ಮಳೆಗಾಲ ಸ್ಟಾರ್ಟ್ ಆದಂಗೆ ಎಲ್ಲನೂ ಕ್ಲೀನ್ ಮಾಡಬೇಕಾಗಿತ್ತು. ಇದು ಜರ್ಬರ್ ಗಿಡನೆಲ್ಲ ಈಗ ಚಳಿಗಾಲದಲ್ಲೇ ನೆಟ್ಟಿರೋದು ನಾನು. ನೀರಿಲ್ಲಾಂದ್ರೂ ಕೂಡ ಅದು ಮತ್ತೆ ಸಾಯುತ್ತೆ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಮತ್ತೆ ನೆಟ್ಟಿರೋದು. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಬೆಳೆದಿದೆ. ಈ ಗಿಡನೆಲ್ಲ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಫುಲ್ಲಾಗಿ ಕಟ್ ಮಾಡಿಬಿಟ್ಟು ಎಲ್ಲ
ಮಾಡಬೇಕು. ಅಂದರೆ ಸೇವಂತಿ ಗಿಡ ಅಂತೂ ಈ ಸಲ ಸ್ವಲ್ಪನೇ ಸ್ವಲ್ಪ ಇದೆ. ಅಂದರೆ ಬೀಜಕ್ಕೊಂದು ಸಾಕು ಅಂದರೆ 4 ಬುಡ ಇದ್ದರೆ ಸಾಕು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ನಮ್ಮಮ್ಮ ಸೇವಂತಿ ಗಿಡ ಪ್ಲಾಟಲ್ಲಿ ಹಾಕಿರೋದನ್ನೆಲ್ಲ ಮತ್ತೆ ಹೊರಗಡೆ ತಂದಿಟ್ಟಿದ್ದಾಳೆ. ಮಳೆ ಬಿದ್ದಾದರೂ ಮಳೆ ನೀರಿನಿಂದ ಒಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು. ಇಲ್ಲಿನೂ ಕೂಡ ಫುಲ್ ಏನೂ ಇಲ್ಲ, ಅಷ್ಟು ಸತ್ತೋಗ್ತಾ ಇದ್ದಾವೆ. ಅದೆಲ್ಲ ಏನು ಕಾಣಿಸ್ತಿದ್ದಿಲ್ಲ ಹಸಿರಾಗಿ, ಅಷ್ಟನ್ನು ಕೂಡ ಸೇವಂತಿ ಗಿಡ ಅಲ್ಲ. ಅದೆಲ್ಲ ಕಳೆನೂ ಕೂಡ ತೆಗ್ದಿಲ್ಲ. ಯಾಕಂದರೆ ಕಳೆ ತೆಗೆದ್ರೆ ಮತ್ತೆ ಜಾಸ್ತಿ ಬಿಸಿಲು ತಾಗುತ್ತೆ ಅಂತ ಹೇಳ್ಬಿಟ್ಟು ಏನೂ ಕೂಡ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಸೇವಂತಿ ಗಿಡದ್ದು ಅದ್ರದ್ದು ಹೇಗೆ ನಾನು ರಿಪೋರ್ಟ್ ಮಾಡಿ ಮತ್ತೆ ನೆಡ್ತೀನಿ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್.